ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮ ದೇವಿಯ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಪ್ರಥಮ ವರ್ಷದ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಶ್ರೀಮಾತಾ ಸಭಾಭವನದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಫೆಬ್ರವರಿ 28ರಿಂದ ಮಾರ್ಚ್ 2ರ ತನಕ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಉಚ್ಚಂಗಿ ಸಹಿತ ಶ್ರೀ ಮಾರಿಯಮ್ಮ ದೇವಿಯ ದಿವ್ಯ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರಾಜಶ್ರೀ ಕೆ ವಾಸುದೇವ ಶೆಟ್ಟಿಯವರು ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಕೊರಂಗ್ರಪಾಡೆ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿಗಳ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಹಾಗೂ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ ತಂತ್ರಿಗಳ ಸಹಭಾಗಿತ್ವದಲ್ಲಿ ಸಹಸ್ರ ಸಂಖ್ಯೆಯ ಭಕ್ತಾದಿಗಳ ಕ್ಷೇತ್ರ ಸಂದರ್ಶನದ ನಿರೀಕ್ಷೆಯಲ್ಲಿ ಮಾತೃವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಫೆಬ್ರವರಿ 28ರ ಶನಿವಾರದಂದು ಬೆಳಗ್ಗೆ 8:30ರಿಂದ ಸಾಮೂಹಿಕ ಪ್ರಾರ್ಥನೆ, ಸ್ವಸ್ತಿ ಪುಣ್ಯಾಹ ವಾಚನ, ಅರಣಿ ಮತನ, ಆರುಕಾಯಿ ಗಣಯಾಗ, ನವಗ್ರಹ ಹೋಮ, ಮೃತ್ಯು ಪಂಚಕ ಪೂಜೆ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ವಿವರಿಸಿದರು. ರಾಷ್ಟ್ರ ಮಟ್ಟದಲ್ಲಿ ಕಾಪುವಿನ ಅಮ್ಮನ ದೇಗುಲ, ಅಮ್ಮನ ಮಹಿಮೆಯ ಬಗ್ಗೆ ಜನರಿಗೆ ಮನಮುಟ್ಟುವಂತೆ, ಮನೆ ಮನೆಗೆ ತಲುಪಿಸುವಂತೆ ನಿಮ್ಮೆಲ್ಲರ ಪಾತ್ರ ಅದರಲ್ಲಿ ಬಹಳ ಇದೆ. ನೀವೆಲ್ಲ ಅಮ್ಮನ ಭಕ್ತರು, ಅಮ್ಮನ ಮಕ್ಕಳಾಗಿ ಎಲ್ಲ ಸೇವೆ ನೀಡಿದ್ದೀವಿ. ಆದ್ದರಿಂದ ಆ ಒಂದು ಸಮಾರಂಭ ಚರಿತ್ರೆಗೆ ಸೇರುವಂತೆ ಆಗಿದೆ. ನಾವೆಲ್ಲ ನೋಡ್ತಾ ಇದ್ದ ಹಾಗೆ ಒಂದು ವರ್ಷ ಹತ್ತಿರ ಬಂತು. ಇದೇ ಫೆಬ್ರವರಿ 28, ಮಾರ್ಚ್ 1, ಮಾರ್ಚ್ 2 3 ದಿವಸಗಳ ಕಾಲ ನಾವು ಪ್ರತಿಷ್ಠಾ ವರ್ಧಂತಿಯನ್ನು ಆಚರಿಸಬೇಕು ಅಂತ ಆಲೋಚಿಸಿದಾಗ ಸಮಿತಿಗೆ ಅಮ್ಮ ಕೊಟ್ಟ ಪ್ರೇರಣೆ, ಈ ಒಂದು ವಾರ್ಷಿಕ ವರ್ಧಂತಿಯು ತಾಯಿಯ ಮನೆಯಲ್ಲಿ ಮಕ್ಕಳೆಲ್ಲ ಸೇರಿ ಒಂದು ಹಬ್ಬವನ್ನು ಆಚರಿಸಿದಂತೆ ಆಗಬೇಕು ಎಂಬ ದೃಷ್ಟಿಯಿಂದ ನಾವು ಈ ಒಂದು ಪ್ರತಿ ವರ್ಷ ನಡೆಯುವ ಸಮಾರಂಭಕ್ಕೆ ಮಾತೃವೈಭವ ಅಂತ ಒಂದು ನಾಮಕರಣವನ್ನು ಮಾಡಿದ್ದೇವೆ. ಈ ಮಾತೃವೈಭವದಲ್ಲಿ ಈ ವರ್ಷ ಕಡಿಮೆ ಅವಧಿ ಇರುವುದರಿಂದ ಏನೆಲ್ಲ ಮಾಡ್ಬೋದು ಎಂಬುದು ಇನ್ನೂ ಆಲೋಚಿಸ್ತಾ ಇದ್ದೇವೆ. ಇವತ್ತಿಗೆ ನಾವು ಇದಕ್ಕೊಂದು ವ್ಯವಸ್ಥೆ ಮಾಡಿದ ಪ್ರಕಾರ 2026ನೇ ಫೆಬ್ರವರಿ 28ರಂದು ಬೇರೆ ಬೇರೆ ವಿಧಿವಿಧಾನಗಳನ್ನು, ಧಾರ್ಮಿಕ ವಿಧಿವಿಧಾನಗಳನ್ನು ನಮ್ಮ ಕ್ಷೇತ್ರ ಮುಖ್ಯ ತಂತ್ರಿಗಳಾದ ಕುಮಾರಗುರು ತಂತ್ರಿಯವರು ನೆರವೇರಿಸುತ್ತಿದ್ದಾರೆ. ಕಾಪು ಶ್ರೀ ಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಗೌರವ ಸಲಹೆಗಾರರು ಹಾಗೂ ಮಾತೃವೈಭವ ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕರಾದ ಯೋಗೀಶ್ ವಿ ಶೆಟ್ಟಿ ಬಾಲಾಜಿಯವರು ಮಾತನಾಡಿ, ಭಕ್ತರ ಇಚ್ಛೆಯ ಮೇರೆಗೆ ಫೆಬ್ರವರಿ 26ರಂದು ದಂಡತೀರ್ಥ ಮಠದಿಂದ ಪೇಟೆಯ ಮಾರ್ಗವಾಗಿ ಕಾಪು ಮಾರಿಯಮ್ಮ ಸಾನ್ನಿಧ್ಯದವರೆಗೆ ಹೊರೆ ಕಾಣಿಕೆಯ ಶೋಭಾಯಾತ್ರೆ ನಡೆಯಲಿದೆ. ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಇಚ್ಛಾನುಸಾರ ಹೊರೆ ಕಾಣಿಕೆಯನ್ನ ನೀಡುವ ಮೂಲಕ ಮಾರಿಯಮ್ಮನ ಕೃಪೆಗೆ ಪಾತ್ರರಾಗಿ ಎಂದು ಹೇಳಿದರು. ಫೆಬ್ರವರಿ 26 ತಾರೀಕಿಗೆ ಹೊರೆ ಕಾಣಿಕೆ ಒಂದು ಮಾಡಬೇಕಂತೇಳಿ ಅನೇಕ ದೂರದ ಭಕ್ತರೆಲ್ಲ ಹೇಳ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಒಂದು ದಿವಸದ ಹೊರೆ ಕಾಣಿಕೆಯನ್ನು ನಮ್ಮ ದಂಡತೀರ್ಥ ಮಠದಿಂದ ಕಾಪು ಪೇಟೆಯ ಮಾರ್ಗವಾಗಿ ಹೊರೆ ಕಾಣಿಕೆ ಶೋಭಾಯಾತ್ರೆ ಅಮ್ಮನ ಸನ್ನಿಧಾನಕ್ಕೆ ಸೇರಲಿಕ್ಕಿದೆ. ಎಲ್ಲ ಭಕ್ತರು ಯಾರ್ಯಾರು ಹೊರೆ ಕಾಣಿಕೆಯನ್ನು ಕೊಡಲಿಚ್ಛಿಸುವವರು ಈ ಹೊರೆ ಕಾಣಿಕೆಯಲ್ಲಿ ಭಾಗಿಯಾಗಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮತ್ತು ನಿರಂತರವಾಗಿ ಅಮ್ಮನ ಸನ್ನಿಧಾನದಲ್ಲಿ ನಡೆಯುವಂಥ ಸೇವೆಗಳು ನಿರಂತರವಾಗಿ 3 ದಿವಸವೂ ಕೂಡ ಇರ್ತದೆ. ಅದರಲ್ಲೂ ಘಂಟಾನಾದ ಸೇವೆಯು ಕೂಡ 3 ದಿವಸವೂ ಇರ್ತದೆ.
ಈ ಸಂದರ್ಭದಲ್ಲಿ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಡಿಕೆರೆ ರತ್ನಾಕರ್ ಶೆಟ್ಟಿ, ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್, ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯಾ, ಉಪಾಧ್ಯಕ್ಷ ಮಾಧವ್ ಆರ್ ಪಾಲನ್, ಪ್ರಚಾರ ಸಮಿತಿಯ ಪ್ರಧಾನ ಸಂಚಾಲಕ ಯೋಗೀಶ್ ಶೆಟ್ಟಿ ಬಾಲಾಜಿ, ಮುಕ್ತೇಶ್ ರಥ, ಶೇಖರ್ ಸಾಲ್ಯನ್, ಜಯಲಕ್ಷ್ಮಿ ಎಸ್ ಶೆಟ್ಟಿ, ಚರಿತಾ ದೇವಾಡಿಗ, ಪ್ರಭಾಕರ್ ಪೂಜಾರಿ, ಜಯರಾಮ್ ಆಚಾರ್ಯ, ರಘುರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.